ನಮಸ್ಕಾರ ಸ್ನೇಹಿತರೆ, KS4U ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ಪ್ರಥಮ BA ಮತ್ತೆ BCom ನವರಿಗೆ ICHR ಅಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಆದ ಟಾಪಿಕ್ ಬಗ್ಗೆ ಕ್ಲಾಸ್ ಅನ್ನ ತಗೊಳ್ತಾ ಇದ್ದೇನೆ. ಆ ಕ್ಲಾಸ್ ಯಾವ್ದಪ್ಪ ಅಂತಂದ್ರೆ ರಾಜನೀತಿ ನಿರ್ದೇಶಕ ತತ್ವಗಳು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಯಾವುದು ಮತ್ತೆ ಅದರ ಲಕ್ಷಣಗಳನ್ನ ಒಂದು ಸಣ್ಣ ಕ್ಲಾಸ್ ನಾನು ಇವತ್ತು ಕ್ಲಾಸ್ ತಗೊಳ್ತಾ ಇದ್ದೇನೆ. ಎಕ್ಸಾಮ್ ಅಲ್ಲಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ಆಗಿರೋದ್ರಿಂದ ಇವತ್ತು ನಾನು ಈ ಒಂದು ಪಠ್ಯದ ಬಗ್ಗೆ ನಿಮ್ಗೆ ಕ್ಲಾಸ್ ತಗೊಳ್ತಾ ಇದ್ದೇನೆ. ಯಾಕಂದ್ರೆ ಇದು ಕೂಡ ನಿಮ್ಗೆ 10 ಮಾರ್ಕ್ಸ್ಗೆಲ್ಲ ಬಂದಿರುತ್ತೆ ಎಕ್ಸಾಮ್ ಅಲ್ಲಿ. ಈಗಾಗಲೇ ನಾನು ಇಂಪಾರ್ಟೆಂಟ್ ಟಾಪಿಕ್ ನೆಲ್ಲ ಹೇಳಿದ್ದೀನಿ ಅಲ್ವಾ, ಅದ್ರಲ್ಲಿ ಕೂಡ ಈ ಒಂದು ಟಾಪಿಕ್ ಏನಿದೆ ಅದು ಬಂದಿರುವ ಕಾರಣ ನಾನು ಇವತ್ತು ಈ ಟಾಪಿಕ್ ಬಗ್ಗೆ ನಿಮ್ಗೆ ಕ್ಲಾಸ್ ತಗೊಳ್ತಾ ಇದ್ದೇನೆ. ಮೊದಲಿಗೆ ನಾವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಯಾವುದೆಲ್ಲ ಅಂತ ನೋಡುದಾದ್ರೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಒಂದು ಸಮಾಜವಾದಿ ತತ್ವ, ಇನ್ನೊಂದು ಗಾಂಧಿವಾದಿ ತತ್ವ, ಮತ್ತೆ ಇನ್ನೊಂದು ಉದಾರವಾದಿ ತತ್ವ. 3 ತತ್ವಗಳಿರ್ತವೆ. ಒಂದು ಗಾಂಧಿವಾದಿ, ಇನ್ನೊಂದು ಸಮಾಜವಾದಿ, ಮತ್ತೊಂದು ಉದಾರವಾದಿ ತತ್ವಗಳು ಅಂತ 3 ತತ್ವಗಳಿರ್ತವೆ. ನೀವು ಮೊದಲಿಗೆ ಈ 3 ಪಾಯಿಂಟ್ಗಳನ್ನ ಬರ್ಕೊಳ್ಳಿ, 3 ತತ್ವಗಳನ್ನ ಬರೆದುಕೊಳ್ಳಿ. ಆಮೇಲೆ ಒಂದೊಂದೇ ತತ್ವಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಇನ್ನು ಸಮಾಜವಾದಿ ತತ್ವಗಳನ್ನ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗುದಾದ್ರೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿರುವ ಸಮಾಜವಾದಿ ಸ್ವರೂಪದ ತತ್ವಗಳು ಜನರಿಗೆ ಆರ್ಥಿಕವಾದ ಒಂದು ನ್ಯಾಯವನ್ನ ದೊರಕಿಸಿಕೊಡುವ ಉದ್ದೇಶವನ್ನ ಹೊಂದಿದೆ. ಅಂದ್ರೆ ಆರ್ಥಿಕವಾಗಿ ಮನುಷ್ಯರಿಗೆ ಒಂದು ಹಣಕಾಸಿನ ವಿಷಯಗಳಲ್ಲಿ ಅಥವಾ ಒಂದು ಆರ್ಥಿಕವಾದ ಒಂದು ವಿಷಯಗಳಲ್ಲಿ ಜನರಿಗೆ ಸಹಾಯವನ್ನ ಅಥವಾ ನ್ಯಾಯವನ್ನ ಒದಗಿಸುವಂತಹ ಕೆಲಸವನ್ನ ಈ ಒಂದು ಸಮಾಜವಾದಿ ತತ್ವಗಳು ಮಾಡ್ತವೆ. ಇನ್ನು ಸಂವಿಧಾನದ 39, 41, 42 ಮತ್ತೆ 42ನೇ ವಿಧಿಗಳು ಏನಿವೆ ಇವು ಸಮಾಜವಾದಿ ತತ್ವಗಳನ್ನ ಪ್ರತಿಪಾದಿಸ್ತವೆ. ಸಂವಿಧಾನದ 39, 41, 42 ಮತ್ತು 42ನೆಯ ವಿಧಿಗಳೇನಿದೆ ಇವು ಸಮಾಜವಾದಿ ತತ್ವಗಳನ್ನ ಪ್ರತಿಪಾದಿಸ್ತವೆ ಅಥವಾ ಅದನ್ನ ಅನುಮೋದಿಸುವಂತಹ ಒಂದು ಕೆಲಸವನ್ನ ಮಾಡ್ತವೆ. ರಾಜ್ಯವು ಈ ತತ್ವವನ್ನ ಪರಿಣಾಮಕಾರಿಯಾಗಿ ಕಾರ್ಯಗತ ಮಾಡಿದಲ್ಲಿ ಜನತೆಗೆ ಸಾಮಾಜಿಕ ನ್ಯಾಯ ದೊರಕುವುದರಲ್ಲಿ ಯಾವ ಸಂಶಯವೂ ಇರುವುದಿಲ್ಲ ಅಂತ ಹೇಳ್ತಂದ್ರೆ, ಈ ಒಂದು ತತ್ವಗಳೇನಿದೆ ಸಮಾಜವಾದಿ ತತ್ವಗಳು ಅವರ ಕೆಲಸವನ್ನ ಏನಿದೆ ಅದು ನಿಜವಾಗಿ ಪರಿಣಾಮಕಾರಿಗೆ ಮಾಡಿದಲ್ಲಿ ಜನರಿಗೆ ಒಂದು ಯಾವುದೇ ರೀತಿಯಲ್ಲಿ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ನ್ಯಾಯ ಸಿಗುವುದರಲ್ಲಿ ಯಾವುದೇ ಸಂಶಯ ಇರುವುದಿಲ್ಲ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದಾಗಿದೆ. ಇನ್ನು ಪುನಃ ಒಮ್ಮೆ ಹೇಳುದಾದ್ರೆ, ರಾಜನೀತಿ ನಿರ್ದೇಶಕ ತತ್ವಗಳೇನಿದೆ ಸಮಾಜವಾದಿ ಸ್ವರೂಪದ ತತ್ವಗಳು ಜನರಿಗೆ ಒಂದು ಆರ್ಥಿಕವಾದ ನ್ಯಾಯವನ್ನ ಒದಗಿಸ್ಲಿಕ್ಕೆ ಇವರು ನೋಡ್ತಾರೆ. ಈ ಸಮಾಜವಾದಿ ತತ್ವದ ಉದ್ದೇಶ ಏನು? ಜನರಿಗೆ ಆರ್ಥಿಕವಾಗಿ ಒಂದು ಸಮಾನತೆ ನೀಡುವುದು ಅಥವಾ ನ್ಯಾಯವನ್ನ ನೀಡುವುದಾಗಿರುತ್ತೆ. ಮತ್ತೆ ಇದ್ರದ್ದು ತತ್ವಗಳು ಸಂವಿಧಾನದ 39, 41, 42 ಮತ್ತೆ 42ನೆಯ ವಿಧಿಗಳು ಏನಿವೆ ಇವು ಸಮಾಜವಾದಿ ತತ್ವಗಳನ್ನ ಪ್ರತಿಪಾದಿಸ್ತವೆ ಅಥವಾ ಅದನ್ನು ಒಪ್ಪಿಕೊಳ್ಳುವಂತಹ ಒಂದು ವಿಷಯ ಮಾಡ್ತವೆ. ಸಂವಿಧಾನದಲ್ಲಿ ಕೂಡ ಈ ತತ್ವಗಳ ಬಗ್ಗೆ ಉಲ್ಲೇಖವಾಗಿರುತ್ತೆ. ಇನ್ನು ಈ ತತ್ವವು ಪರಿಣಾಮಕಾರಿಯಾಗಿ ಒಂದು ವೇಳೆ ಕಾರ್ಯಗತ ಮಾಡಿದಲ್ಲಿ ಅಥವಾ ಕಾರ್ಯವನ್ನು ನಿರ್ವಹಿಸಿದಲ್ಲಿ ಜನರಿಗೆ ಖಂಡಿತವಾಗಿ ಸಾಮಾಜಿಕ ಒಂದು ನ್ಯಾಯ ಸಿಗುವುದರಲ್ಲಿ ಯಾವುದೇ ಕೂಡ ಡೌಟ್ ಇಲ್ಲ ಎನ್ನುವುದನ್ನು ನಾವಿಲ್ಲಿ ನೋಡ್ಬೋದು. ಇನ್ನು ಈ ತತ್ವಗಳು ಯಾವುದೆಲ್ಲ ಅಂತ ಹೇಳೋದಾದ್ರೆ, ನಿಮ್ಗೆ ನೆನ್ಪಿಡ್ಲಿಕ್ಕೆ ಕೂಡ ತುಂಬಾ ಈಸಿ ಇದೆ. ಇದೇನು ತುಂಬಾ ಕಷ್ಟವಾದ ಒಂದು ವಿಷಯ ಆಗಿರುವುದಿಲ್ಲ ಸ್ನೇಹಿತರೆ. ಸೊ ಈ ಸಮಾಜವಾದಿ ತತ್ವಗಳಲ್ಲಿ ಯಾವುದೆಲ್ಲ ಅಂತಂದ್ರೆ, ಇದಕ್ಕೆ ಒಂದು 8 ಪಾಯಿಂಟ್ ಇದೆ. ನೀವು ಈ 8 ಪಾಯಿಂಟ್ ಅನ್ನ ಅವ್ರು ಎಷ್ಟು ಮಾರ್ಕ್ಸ್ಗೆ ಕೇಳಿದರೆ ಆ ಬೇಸ್ ಅಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಈಗ 5 or 10 ಮಾರ್ಕ್ಸ್ಗೆ ಕೇಳಿದ್ರೆ ತುಂಬಾ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ, ಸ್ವಲ್ಪ ಮಿನಿಮಲ್ ಆಗಿ ಹೇಳ್ಬೋದು. 15 ಮಾರ್ಕ್ಸ್ಗೆ ಕೇಳಿದಾಗ ಆ ಈಚ್ ಟಾಪಿಕ್ ಪಾಯಿಂಟ್ಸ್ ಏನಿದೆ ಅದನ್ನ ಸ್ವಲ್ಪ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಮೊದಲಿಗೆ 3 ತತ್ವಗಳನ್ನ ನೀವು ಬರ್ಕೋಬೇಕು, ಸಮಾಜವಾದಿ, ಗಾಂಧಿವಾದಿ ಮತ್ತೆ ಉದಾರವಾದಿ. ಆಮೇಲೆ ನೀವು ತತ್ವಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕು. ಈಗ ಸಮಾಜವಾದಿ ತತ್ವಗಳನ್ನ ನಾನು ಈಗಾಗಲೇ ಹೇಳಿದ್ದೀನಿ. ಇನ್ನು ಈ ತತ್ವಗಳು ಯಾವುವು, ಸಮಾಜವಾದಿ ಇರುವಂತಹ ಅದ ತತ್ವಗಳು ಯಾವುದೆಲ್ಲ ಅಂತ ನೋಡುದಾದ್ರೆ, ಮೊದಲಿಗೆ ಸ್ತ್ರೀ ಪುರುಷರೆಲ್ಲರೂ ಸಮಾನ ಕೆಲಸಕ್ಕೆ ಸಮಾನ ವೇತನ ದೊರಕಿಸಿಕೊಡುವುದು. ಅಂದ್ರೆ ಎಲ್ಲ ಲೇಡೀಸ್ ಮತ್ತೆ ಜೆಂಟ್ಸ್ ಏನಿದ್ದಾರೆ ಏನ್ ಕೆಲಸ ಮಾಡ್ತಾರೆ ಅವರಿಗೆ ಇಬ್ರು ಒಂದೇ ಕೆಲಸ ಮಾಡಿದಾಗ ಸಮಾನ ವೇತನವು ಕೂಡ ಇಬ್ಬರಿಗೆ ಸಿಗ್ಬೇಕಲ್ವಾ. ಇದು ಸಮಾಜವಾದಿ ತತ್ವಗಳಲ್ಲಿ ಬರುವಂತಹದ್ದು. ಇನ್ನು ಎರಡನೆಯದು ಸಂಪನ್ಮೂಲಗಳನ್ನ ಆದಷ್ಟು ಸಮಾನ ರೀತಿಯಲ್ಲಿ ಹಂಚಿಕೆ ಆಗುವಂತೆ ಮಾಡುವುದು. ಸಂಪನ್ಮೂಲಗಳು ಎಲ್ಲರಿಗೂ ಕೂಡ ಸಮಾನವಾಗಿ ಸೇರ್ಬೇಕು ಅನ್ನುವಂಥದ್ದು. ಇದನ್ನ ನಾನು ನಿಮ್ಗೆ ಸೆಕೆಂಡ್ ಎಕ್ಸ್ಪ್ಲೇನ್ ಮಾಡುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಪಾಯಿಂಟ್ಸ್ ಗಳು ತುಂಬಾ ಈಸಿ ಆಗಿವೆ. ಇನ್ನು ಐಶ್ವರ್ಯವು ಒಂದೇ ಕಡೆ ಕೇಂದ್ರೀಕೃತವಾಗುವುದನ್ನು ತಡೆಗಟ್ಟುವುದು. ಅಂದ್ರೆ ಒಬ್ಬರಿಗೆ ಇದ್ರೆ ಒಬ್ಬರಿಗೇನೆ ಇರುತ್ತೆ, ಹಣ ಆಗ್ಲಿ ಏನೇ ಆಗ್ಲಿ ಅಂತಾರಲ್ವಾ, ಹಾಗೇನೆ ಒಂದೇ ಕಡೆ ಯಾವುದೇ ಹಣ ಆಗ್ಲಿ ಶೇಖರಣೆ ಆಗ್ಬಾರ್ದು, ಎಲ್ಲರಿಗೂ ಕೂಡ ಶೇರ್ ಆಗಿ ಹೋಗ್ಬೇಕು ಎನ್ನುವಂತಹದನ್ನು ಇದು ಮಾಡುತ್ತೆ ಸಮಾಜವಾದಿ ತತ್ವ. ಇನ್ನು ಕಾರ್ಮಿಕ ಮತ್ತೆ ಮಕ್ಕಳ ಆರೋಗ್ಯ ರಕ್ಷಣೆ ಮತ್ತು ಅವುಗಳ ಶೋಷಣೆಯಾಗದಂತೆ ನೋಡ್ಕೊಡುದು. ಈ ಕೆಲಸಗಾರರು ಏನಿರ್ತಾರೆ ಅವರದ್ದು ಆರೋಗ್ಯನ ನೋಡ್ಕೋಬೇಕು, ಅವ್ರ ಮಕ್ಕಳ ಆರೋಗ್ಯ ಮತ್ತೆ ಅವರಿಗೆಲ್ಲ ಯಾವುದೇ ರೀತಿಯಲ್ಲಿ ಶೋಷಣೆ ಆಗದಂತೆ ನೋಡ್ಕೊಳ್ಳೋದು ಕೂಡ ಸಮಾಜವಾದಿ ತತ್ವದ ಕಾರ್ಯವಾಗಿರುತ್ತೆ. ಎಲ್ಲರಿಗೂ ನೆಮ್ಮದಿಯ ಜೀವನವನ್ನ ನಡೆಸಲು ಜೀವನೋಪಾಯವನ್ನ ದೊರಕಿಸಿಕೊಡುದು. ಅಂದ್ರೆ ಕೆಲಸದ ಹಕ್ಕನ್ನ ಕೊಡುದು. ಅಂದ್ರೆ ಎಲ್ರಿಗೂ ಒಂದು ನೆಮ್ಮದಿಯ ಜೀವನ ಮಾಡ್ಲಿಕ್ಕೆ ಹಣ ಬೇಕು, ಆ ಹಣ ಮಾಡ್ಬೇಕಾದ್ರೆ ಕೆಲಸ ಬೇಕು, ಎಲ್ಲರಿಗೂ ಸಹ ಒಂದು ಕೆಲಸವನ್ನ ಒದಗಿಸಿಕೊಡುವಂತ ಕೆಲಸವನ್ನ ಸಮಾಜವಾದಿ ತತ್ವದ ಅಂಡರಲ್ಲಿ ಬರುತ್ತೆ. ಇನ್ನು 6ನೇ ಪಾಯಿಂಟ್, ರಾಜ್ಯವು ತನ್ನ ಆರ್ಥಿಕ ಸಾಮರ್ಥ್ಯದ ಮಿತಿಯೊಳಗೆ ಎಲ್ಲರಿಗೂ ಉದ್ಯೋಗಾವಕಾಶ, ವಿದ್ಯಾಭ್ಯಾಸದ ಅನುಕೂಲತೆಯನ್ನ ಒದಗಿಸುವುದು. ರಾಜ್ಯ ಅಂದ್ರೆ
ರಾಜ್ಯಕ್ಕೆ ಎಷ್ಟು ಕೆಪಾಸಿಟಿ ಇದೆ ಅಂದ್ರೆ ಅವರಿಗೆ ಅವರ ಬಿಯಾಂಡ್ ಲಿಮಿಟ್ ಅವ್ರು ಹೋಗ್ಲಿಕ್ಕೆ ಅವರಿಗೆ ಕೂಡ ಆಗುದಿಲ್ಲ. ಆದ್ರೆ ಅವರ ಆರ್ಥಿಕ ಪರಿಸ್ಥಿತಿ ಅವರಲ್ಲಿ ಆ ರಾಜ್ಯದ ಒಂದು ರಾಜ್ಯ ಅಥವಾ ನೀವು ಈ ವಿಷಯದಲ್ಲಿ ಒಂದು ರಾಜ್ಯ ಅಥವಾ ಸರ್ಕಾರವನ್ನ ತೆಗೆದುಕೊಳ್ಬಹುದು. ಆ ಒಂದು ಸರ್ಕಾರದ ಮಿತಿಯೊಳಗೆ ಅವರಿಗೆ ಎಷ್ಟು ಜನರಿಗೆಲ್ಲ ಉದ್ಯೋಗಾವಕಾಶವನ್ನ ಕಲ್ಪಿಸಿಕೊಡ್ಬಹುದು ಅಥವಾ ವಿದ್ಯಾಭ್ಯಾಸವನ್ನು ಒದಗಿಸಬಹುದು ಅಥವಾ ಇಳಿ ವಯಸ್ಸು, ಅನಾರೋಗ್ಯ, ದೈಹಿಕ ಅನರ್ಹತೆ ಮತ್ತೆ ಸೂಕ್ತವಾದ ಇತರ ಸಂದರ್ಭಗಳಲ್ಲಿ ಎಲ್ಲ ಸಹಾಯವನ್ನು ಮಾಡುವುದನ್ನ ಈ ಒಂದು ರಾಜ್ಯ ಮಾಡ್ತದೆ. ಅಂದ್ರೆ ಆ ಒಂದು ಮಾಡುವ ಒಂದು ಕೆಲಸವು ಸಮಾಜವಾದಿ ತತ್ವಗಳ ಅಂಡರಲ್ಲಿ ಬರುತ್ತೆ. ಅಂದ್ರೆ ಈ ಮುದುಕರಿಗೆ, ವಯಸ್ಸಾದವರಿಗೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ಕೆಲವರಿಗೆ ದೈಹಿಕವಾಗಿ ಮಾಡ್ಲಿಕ್ಕೆ ಆಗುದಿಲ್ಲ, ಹ್ಯಾಂಡಿಕ್ಯಾಪ್ ಅಂತಾರಲ್ವಾ, ಅವರಿಗೆಲ್ಲ ಒಂದು ಸಹಾಯ ಮಾಡುದು, ಇದೆಲ್ಲವೂ ಕೂಡ ರಾಜ್ಯ ನಿರ್ದೇಶಕ ತತ್ವಗಳ ಅಂಡರಲ್ಲಿ ಬರುತ್ತೆ. ಮತ್ತೆ ತನ್ನ ಮಿತಿಯೊಳಗಡೆ ಎಲ್ಲರಿಗೂ ಒಂದು ಉದ್ಯೋಗ ಅವಕಾಶ ಕೊಡುವುದು ಮತ್ತೆ ವಿದ್ಯಾಭ್ಯಾಸವನ್ನ ಕೂಡ ಕಲ್ಪಿಸಿಕೊಡುವುದು ಕೂಡ ಇದರ ಅಂಡರಲ್ಲಿ ಬರುತ್ತೆ ಸಮಾಜವಾದಿ ತತ್ವದ್ದು. ಇನ್ನು 7ನೇ ಪಾಯಿಂಟ್ ನೋಡುದಾದ್ರೆ ಕನಿಷ್ಠ ದುಡಿಮೆಯ ಅವಧಿ, ದುಡಿಮೆಗೆ ಸೂಕ್ತವಾದ ವಾತಾವರಣ ಕಲ್ಪಿಸುವುದು, ಜೀವನಕ್ಕೆ ಸಾಕಾಗುವಷ್ಟು ವೇತನ, ವಿಶ್ರಾಂತಿ ಅವಕಾಶ ಕೊಡುವುದು, ಮತ್ತೆ ಸಾಮಾಜಿಕ ಮತ್ತೆ ಸಾಂಸ್ಕೃತಿಕ ಅವಕಾಶಗಳು ಎಲ್ಲರಿಗೂ ದೊರಕುವಂತೆ ಮಾಡುವುದು, ಇದು ಕೂಡ ಸಮಾಜವಾದಿ ತತ್ವದ ಒಂದು ಪಾಯಿಂಟ್ ಆಗಿರುತ್ತೆ. ಅಂದ್ರೆ ಕೆಲಸದ ತುಂಬಾ ಲಾಂಗ್ ಟೈಮ್ ಕೆಲಸ ಕೊಡಲ್ಲ, ತುಂಬಾ ಜಾಸ್ತಿ ಹೊತ್ತು ಸಮಯದಲ್ಲಿ ಕೆಲಸವಾಗಿ ಅವ್ರಿಗೆ ದುಡಿಸ್ಕೊಳ್ಳುದು ಮತ್ತೆ ಅಥವಾ ಅವರಿಗೊಂದು ಕೆಲಸ ಮಾಡುವಂತಹ ವಾತಾವರಣವನ್ನ ಒಂದು ನೆಮ್ಮದಿಯ ವಾತಾವರಣ ಕೊಡುವುದು, ಅಲ್ಲಿ ಏನು ಕಷ್ಟಗಳು ಅಥವಾ ಅಲ್ಲಿ ಕೂಡ ಮಾನಸಿಕ ಹಿಂಸೆ ಏನು ಇಲ್ಲದಂತಹ ಒಂದು ವಾತಾವರಣವನ್ನು ಕಲ್ಪಿಸಿಕೊಡುವುದು, ಜೀವನಕ್ಕೆ ಸಾಕಾಗುವಷ್ಟು ಒಂದು ವೇತನ ಕೊಡುವುದು, ಮತ್ತೆ ಅವರಿಗೊಂದು ಸ್ವಲ್ಪ ಕೆಲಸ ಮಾಡಿದಾಗ ಮಧ್ಯೆ ರೆಸ್ಟ್ ಕೊಡ್ಲಿಕ್ಕೆ ಒಂದು ಅವಕಾಶ ಕೊಡುವುದು, ಅಥವಾ ಸಾಂಸ್ಕೃತಿಕ ಅವಕಾಶಗಳು ಅಂದ್ರೆ ಅವರಿಗೆ ಕೂಡ ಅವರದೊಂದು ಧರ್ಮ ಪಾಲನೆಗಳು ಏನಾದ್ರು ಇದ್ರೆ ಮಾಡ್ಲಿಕ್ಕೆ ಅಥವಾ ಅವರಿಗೆ ಇಷ್ಟ ಬಂದ ಹಾಗೆ ಒಂದು ಬದುಕಲಿಕ್ಕೆ ಅವರ ಧರ್ಮ ಅಥವಾ ಅವರ ಆಚರಣೆಗಳನ್ನೆಲ್ಲ ಮಾಡ್ಲಿಕ್ಕೆ ಕೂಡ ಒಂದು ಒಂದು ಒಳ್ಳೆಯ ಅವಕಾಶವನ್ನ ಅಥವಾ ಅದಕ್ಕೊಂದು ಯಾರು ಅವರಿಗೆ ಕಟ್ಟುನಿಟ್ಟಾಗಿ ಅದನ್ನ ಮಾಡಬಾರ್ದು ಹಾಗೆಲ್ಲ ಹೇಳ್ಬಾರ್ದು, ಅಂತಹ ಒಂದು ಅವಕಾಶವನ್ನೆಲ್ಲ ಕೊಡುವುದು ಕೂಡ ಈ ನಮ್ಮ ಸಮಾಜವಾದಿ ತತ್ವದ ಅಂಡರಲ್ಲಿ ಬರುತ್ತೆ. ಇನ್ನು ಕೊನೆಯ ಒಂದು ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ ಸೂಕ್ತ ರೀತಿಯ ಕಾನೂನಿನ ಮೂಲಕ ಕಾರ್ಮಿಕರಿಗೆ ಸಂಸ್ಥೆಯ ಆಡಳಿತದಲ್ಲಿ ಭಾಗಿಗಳಾಗುವ ಅವಕಾಶಗಳನ್ನ ಕೊಡುವುದು ಮುಂತಾದವುಗಳು ಸಮಾಜವಾದಿ ತತ್ವಗಳ ನಿರ್ದೇಶನಗಳಾಗಿರುತ್ತೆ. ಅಂದ್ರೆ ಕಾರ್ಮಿಕರಿಗೆ ಅವ್ರ ಕೆಲಸದಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು ಆ ಕೆಲಸವನ್ನೆಲ್ಲ ಮಾಡ್ಕೊಳ್ಳುದು ಮತ್ತೆ ತಮ್ಮ ಕೆಲಸಗಳ ಬಗ್ಗೆ ತಿಳಿದುಕೊಳ್ಳುದು, ಇದೆಲ್ಲವೂ ಕೂಡ ಅವರದೊಂದು ಕಾರ್ಮಿಕರ ಒಂದು ಹಕ್ಕಾಗಿರುತ್ತೆ. ಇದೆಲ್ಲವೂ ಕೂಡ ಇದಕ್ಕೆಲ್ಲ ಒಂದು ಅವಕಾಶ ಕೊಡುದು ಕೂಡ ಸಮಾಜವಾದಿ ತತ್ವದ ನಿರ್ದೇಶನಗಳಾಗಿರುತ್ತೆ. ಸೊ ಇದಿಷ್ಟು ಪಾಯಿಂಟ್ ಕೂಡ ಸಮಾಜವಾದಿ ತತ್ವದಾಗಿರುತ್ತೆ. ತುಂಬಾ ಈಸಿ ಇದೆ ಸ್ನೇಹಿತರೆ. ಈಗ ಸಮಾಜವಾದಿ ತತ್ವಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನಂತರ ಗಾಂಧಿವಾದದ ತತ್ವಗಳನ್ನ ನೋಡೋಣ. ಗಾಂಧಿವಾದದ ತತ್ವಗಳಲ್ಲಿ ಈಗ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಒಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಸಮಾಜವಾದಿ ತತ್ವಗಳನ್ನ ಯಾವ ಸಂವಿಧಾನದ ವಿಧಿಗಳು ಪ್ರತಿಪಾದಿಸ್ತವೆ? 39, 41 ಮತ್ತೆ 42. ಹಾಗೇನೆ ಈ ಗಾಂಧಿವಾದದ ತತ್ವಗಳನ್ನು ಯಾವ ಸಂವಿಧಾನದ ವಿಧಿಗಳು ಅನುಮೋದಿಸ್ತವೆ ಅಂತಂದ್ರೆ 40, 43, 46 ಮತ್ತೆ 47, 48ನೇ ವಿಧಿಗಳು ಗಾಂಧೀಜಿಯವರ ಪ್ರಭಾವದಿಂದ ಸೇರಿಸಲಾಗಿದೆ ಎಂದು ಹೇಳಬಹುದು. ಅಂದ್ರೆ ಗಾಂಧಿವಾದದ ತತ್ವ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಗಾಂಧಿಗಳು ಅದನ್ನ ಸೇರಿಸಬೇಕು ಅಥವಾ ಗಾಂಧಿಯ ಒಂದು ತತ್ವಗಳೆಲ್ಲ ಏನಿದೆ ಅದೆಲ್ಲ ಈ ಒಂದು ಗಾಂಧಿವಾದದ ತತ್ವಗಳ ಮೇಲೆ ಬರುವಂತಹ ಪ್ರಭಾವ ಬೀರಿದ್ದ ಕಾರಣ ಅದಕ್ಕೆ ಗಾಂಧಿವಾದದ ತತ್ವ ಅಂತ ಕೂಡ ಹೇಳ್ಬಹುದಾಗಿದೆ. ಇನ್ನು ಈ ತತ್ವಗಳ ಒಂದು ಪಾಯಿಂಟ್ಗಳು ಏನಪ್ಪಾ ಅಂತಂದ್ರೆ ಒಂದು ಸ್ವಯಂ ಆಡಳಿತ ಸಂಸ್ಥೆಗಳನ್ನಾಗಿ ಗ್ರಾಮ ಪಂಚಾಯಿತಿಗಳನ್ನ ರಚಿಸುವುದು. ಅಂದ್ರೆ ಗ್ರಾಮ ಪಂಚಾಯಿತಿಗಳಿಗೆ ಒಂದು ಸ್ವಯಂ ಆಡಳಿತ ಸಂಸ್ಥೆಯನ್ನಾಗಿ ಮಾಡುದು ಅಥವಾ ಅವರಿಗೆ ಅವರಿಂದ ಆಕ್ಚುಲಿ ಏನ್ ಹೇಳ್ಬೇಕಪ್ಪ ಅಂದ್ರೆ ಒಂದು ದೇಶದ ಅಭಿವೃದ್ಧಿ ಆಗುದು ಹೇಗೆ ಅಂತಂದ್ರೆ ಡೈರೆಕ್ಟ್ ನಮ್ಮ PM ಪ್ರಧಾನಮಂತ್ರಿಗಳಿಂದಲೇ ಬಂದು ಗ್ರಾಮಗಳಲ್ಲಿ ನೋಡ್ಲಿಕ್ಕೆ ಆಗುದಿಲ್ಲ. ಸೊ ಒಂದು ದೇಶದ ಅಭಿವೃದ್ಧಿ ಆಗ್ಬೇಕಾದ್ರೆ ಸಣ್ಣ ಹಂತದಿಂದ ಮೇಲ್ವರ್ಗದ ಹಂತದ ತನಕ ಹೋಗ್ಬೇಕು. ಆ ಸಣ್ಣ ಹಂತದಲ್ಲಿ ಕಾರ್ಯನಿರ್ವಹಿಸುವಂತ ಘಟಕ ಯಾವ್ದಂದ್ರೆ ಗ್ರಾಮ ಪಂಚಾಯತ್ ಆಗಿರುತ್ತೆ. ಅಂತಹ ಆಡಳಿತ ಸಂಸ್ಥೆಗಳನ್ನ ರಚಿಸುವುದು ಗಾಂಧಿವಾದದ ತತ್ವದ ಒಂದು ಮೊದಲ ಪಾಯಿಂಟ್ ಆಗಿರುತ್ತೆ. ಇನ್ನು ಎರಡನೆಯದು ಗ್ರಾಮೀಣ ಪ್ರದೇಶಗಳಲ್ಲಿ ಸಣ್ಣ ಸಣ್ಣ ಕೈಗಾರಿಕೆಗಳನ್ನ ಸಹಕಾರಿ ತತ್ವದ ಆಧಾರದ ಮೇಲೆ ಪ್ರಾರಂಭಿಸುವುದು. ಅಂದ್ರೆ ಸಣ್ಣ ಸಣ್ಣ ಕೈಗಾರಿಕೆಗಳನ್ನ ಆರಂಭಿಸಿದಾಗ ಜನರಿಗೆ ತುಂಬಾ ಸಹಾಯಕ ಆಗುತ್ತಲ್ವಾ, ಅಂತಹ ಒಂದು ಸಣ್ಣ ಸಣ್ಣ ಕೈಗಾರಿಕೆ ತತ್ವಗಳನ್ನ ಆರಂಭಿಸುವುದು ಕೂಡ ಎರಡನೇ ಪಾಯಿಂಟ್ ಆಗಿರುತ್ತೆ. ಇನ್ನು 3 ಹಿಂದುಳಿದ ವರ್ಗಗಳ ಹಿಂದುಳಿದ ಜನರ ಅದರಲ್ಲೂ ಪ್ರಮುಖವಾಗಿ ಹರಿಜನ ಗಿರಿಜನರ ಆರ್ಥಿಕ ಸುಧಾರಣೆ ಮತ್ತೆ ಅವರಿಗೆ ವಿದ್ಯಾಭ್ಯಾಸದ ಅನುಕೂಲ ಮತ್ತೆ ಅವಕಾಶಗಳನ್ನ ಒದಗಿಸುವುದು. ಅಂದ್ರೆ ಜಾಸ್ತಿ ನಮ್ಮ ಗಾಂಧೀಜಿಯವರೆಲ್ಲ ಈ ಹರಿಜನ ಗಿರಿಜನರ ಅಭಿವೃದ್ಧಿಗಾಗಿ ಅಥವಾ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಶ್ರಮಿಸಿರ್ತಾರೆ, ನಮ್ಗೆ ಈಗಾಗಲೇ ಅದು ಗೊತ್ತಿರುತ್ತೆ. ಹಾಗಾಗಿ ಈ ಹರಿಜನ ಗಿರಿಜನರ ಆರ್ಥಿಕ ಸುಧಾರಣೆ ಏನಿದೆ ಅಥವಾ ಅವರಿಗೆ ವಿದ್ಯಾಭ್ಯಾಸವನ್ನ ಅಥವಾ ಅಂತಹ ಒಳ್ಳೆಯ ಅನುಕೂಲಗಳನ್ನೆಲ್ಲ ಮಾಡಿಕೊಡುವುದು ಕೂಡ ಈ ಗಾಂಧಿವಾದದ ತತ್ವದ ಅಂಡರಲ್ಲಿ ಬರುತ್ತೆ. ಇನ್ನು ಕೊನೆಯದಾಗಿ ಗಾಂಧಿ ತತ್ವಗಳ ನಿರ್ದೇಶನಗಳಲ್ಲಿ ಕೊನೆಯ ಒಂದು ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ ಪಶುಪಾಲನೆ, ಕೃಷಿ ಮುಂತಾದವುಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ವ್ಯವಸ್ಥೆಗೊಳಿಸುವುದು, ಗೋಹತ್ಯೆ ನಿಷೇಧಿಸುವುದು, ಪಾನ ವಿರೋಧ ಮುಂತಾದವುಗಳು. ಅಂದ್ರೆ ಗೋ ಸಾಗಾಣಿಕೆ ಮಾಡುವುದು, ಪಶುಗಳು ಪ್ರಾಣಿಗಳ ಸಾಕುವುದು ಮತ್ತೆ ಕೃಷಿ ಮುಂತಾದವುಗಳಲ್ಲಿ ವೈಜ್ಞಾನಿಕವಾಗಿ ಹೊಸ ಹೊಸ ತಂತ್ರಜ್ಞಾನಗಳನ್ನು ಉಪಯೋಗಿಸಿಕೊಂಡು ಇನ್ನೂ ಅದನ್ನು ಅಭಿವೃದ್ಧಿ ಮಾಡುವುದು. ಹಾಗೇನೆ ದನಗಳ ಹತ್ಯೆ ಮಾಡುವುದು, ಪಾನ ವಿರೋಧ ಮಾಡುವುದು ಅದೆಲ್ಲ ಕೂಡ
ಡ್ರಿಂಕ್ಸ್ ಎಲ್ಲ ಮಾಡಬಾರ್ದು, ಅದೆಲ್ಲ ಕೂಡ ಈ ಒಂದು ತತ್ವಗಳ ಅಂಡರಲ್ಲಿ ಬರುತ್ತೆ. ನಿಮ್ಗೆ ಈಗಾಗಲೇ ತಲೆಗೆ ನೆನ್ಪಿಟ್ಕೊಳ್ಳಿಕ್ಕೆ ಈಸಿನ ಗಾಂಧಿ ಅಂದಾಗ ಏನಾಗುತ್ತೆ, ಅಹಿಂಸೆಗಳು ಜಾಸ್ತಿ ಇರುತ್ತಲ್ವಾ, ಅಹಿಂಸೆಗೆ ಸಂಬಂಧಿಸಪಟ್ಟಾಗಿ ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿ. ಅವರು ಮತ್ತೆ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಶ್ರಮಿಸ್ತಾರೆ, ಹಾಗೆ ನೀವು ಮಾಡ್ಬೋದು, ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೋದು. ಹಾಗೇನೆ ಅವರು ಗ್ರಾಮ ಪಂಚಾಯತಿ ಅಭಿವೃದ್ಧಿಯಲ್ಲಿ ಗಾಂಧೀಜಿಗಳು ತುಂಬಾ ಹೇಳಿರ್ತಾರೆ, ಅದನ್ನು ಕೂಡ ನೀವು ನೆನ್ಪಿಟ್ಕೊಂಡು ಹಂಗೆ ಅದನ್ನ ನೀವು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ಇದಿಷ್ಟು ಕೂಡ ಗಾಂಧಿ ತತ್ವಗಳಲ್ಲಿ ಬರುವಂತಹ ಪಾಯಿಂಟ್. ಇಲ್ಲಿ ನೀವು ಜಾಸ್ತಿ ನೆನ್ಪಿಟ್ಕೋಬೇಕಾಗಿರೋದು ಒಂದೇನಪ್ಪ ಅಂದ್ರೆ, ಅವರು ಯಾವ ತಿದ್ದುಪಡಿಯಲ್ಲಿ ಸೇರಿಸಲಾಗಿದೆ ಅಥವಾ ಪ್ರತಿಪಾದಿಸ್ತಾರೆ ಎನ್ನುವುದನ್ನ ನೆನ್ಪಿಟ್ಕೊಳ್ಬೇಕು. ಸಂವಿಧಾನದ ತಿದ್ದುಪಡಿ ಅಲ್ಲ, ಸಾರಿ, ವಿಧಿಗಳು. ಓಕೆನಾ, ಆ ವಿಧಿಗಳನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಇನ್ನು ಕೊನೆಯ ರಾಜನೀತಿ ನಿರ್ದೇಶಕ ತತ್ವ ಯಾವ್ದಪ್ಪ ಅಂತಂದ್ರೆ ಉದಾರವಾದಿ ತತ್ವಗಳು. ಈ ಉದಾರವಾದಿ ತತ್ವಗಳನ್ನ ಸಂವಿಧಾನದ 44, 45, 50 ಮತ್ತೆ 51ನೇ ವಿಧಿಗಳಲ್ಲಿ ತಿಳಿಸಲಾಗ್ತದೆ. ಇದನ್ನ ನೆನ್ಪಿಟ್ಕೊಳ್ಬೇಕು ಸ್ನೇಹಿತರೆ. ಇನ್ನು ಇದರ ಪಾಯಿಂಟ್ಗಳು ಯಾವ್ದಪ್ಪ ಉದಾರವಾದಿ ತತ್ವಗಳದಂತಂದ್ರೆ, ದೇಶದಾದ್ಯಂತ ಒಂದೇ ಸಿವಿಲ್ ಕೋಡ್ ಅನ್ನ ಜಾರಿಗೆ ತರುವುದು. ಸಿವಿಲ್ ಕೋಡ್ ಅಂದ್ರೆ ನಾಗರಿಕ ಶಾಸನ, ಎಲ್ಲರಿಗೂ ಕೂಡ ಒಂದೇ ತರವಾದ ನ್ಯಾಯಗಳು ಅಥವಾ ಏನಾದ್ರೂ ಇರ್ಬೇಕಲ್ವಾ, ಆ ಒಂದು ವಿಷಯಗಳಲ್ಲಿ ಸಿವಿಲ್ ಕೋಡ್ ಅಂತ ಹೇಳ್ತಾರೆ. ಅದನ್ನ ಎಲ್ಲರಿಗೂ ಕೂಡ ಸಮಾನವಾಗಿರ್ಬೇಕು ಅಥವಾ ಒಂದೇ ಇರಬೇಕು ಎಲ್ಲರಿಗೆ ಅನ್ನೋದನ್ನ ಜಾರಿಗೆ ತರ್ತಾರೆ. ಇನ್ನು ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸುವುದು, ಅಥವಾ ನ್ಯಾಯಾಂಗವೇ ಬೇರೆ ಕಾರ್ಯಾಂಗವೇ ಬೇರೆ ಅಂತ ಇರ್ಬೇಕು. ನ್ಯಾಯಾಂಗ ಸಪರೇಟ್ ಆಗಿರುತ್ತೆ, ಕಾರ್ಯಾಂಗಗಳು ಸಪರೇಟ್ ಆಗಿರುತ್ತೆ. ಅವೆರಡು ಒಂದನ್ನೊಂದು ಅವಲಂಬಿತವಾಗದಂತೆ ನೋಡ್ಕೊಳ್ಳೋದು ಈ ಉದಾರವಾದಿ ತತ್ವದ ಇನ್ನೊಂದು ಪಾಯಿಂಟ್ ಆಗಿರುತ್ತೆ. ಮತ್ತೆ ಸಂವಿಧಾನ ಪ್ರಾರಂಭವಾದ 10 ವರ್ಷಗಳ ಅವಧಿಯಲ್ಲಿ 14 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಉಚಿತ ಕಡ್ಡಾಯ ಶಿಕ್ಷಣ ಕೊಡುವುದು. ಇದೊಂದು ಉದಾರವಾದಿ ತತ್ವದ ಮೇನ್ ಪಾಯಿಂಟ್ ಆಗಿರುತ್ತೆ ಸ್ನೇಹಿತರೆ. ಅಂದ್ರೆ 14 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ಕೊಡಬೇಕು ಅನ್ನುವಂಥದ್ದು. ಇನ್ನು 4ನೇ ಪಾಯಿಂಟ್, ಸ್ಮಾರಕ ಮತ್ತೆ ಐತಿಹಾಸಿಕ ಸ್ಥಳಗಳನ್ನ ರಕ್ಷಿಸುವುದು. ಅದೊಂದಾಯ್ತು. ಇನ್ನು 5ನೇ ಪಾಯಿಂಟ್, ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆ ಕಾಪಾಡಿ ವಿಶ್ವದ ಕಾನೂನುಗಳನ್ನ ಗೌರವಿಸುವುದು. ಅಂದ್ರೆ ಅಂತಾರಾಷ್ಟ್ರೀಯ ಶಾಂತಿ ಅಂದ್ರೆ ದೇಶಗಳ ನಡುವೆ ಒಂದು ಶಾಂತಿ ಕಾಪಾಡುವುದು, ಯುದ್ಧಗಳಾಗದಂತೆ ಮೊದಲಿಗೆ ಅವರೊಂದು ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳುವುದು ಸಮಸ್ಯೆಗಳನ್ನ. ಇದನ್ನೆಲ್ಲವನ್ನ ಕೂಡ ಮಾಡಿ ನಮ್ಮ ಒಂದು ವಿಶ್ವದ ವರ್ಲ್ಡ್ ಕಾನೂನು ಏನಿದೆ ಅದನ್ನ ಒಂದು ಗೌರವ ಕೊಡ್ಬೇಕು ನಾವೆಲ್ಲರೂ ಅನ್ನುವಂಥದ್ದು ಉದಾರವಾದಿ ತತ್ವದ ಒಂದು ಪಾಯಿಂಟ್ ಆಗಿರುತ್ತೆ. ಇನ್ನು ಕೊನೆಯದಾಗಿ, ಅಂತಾರಾಷ್ಟ್ರೀಯ ವಿವಾದಗಳನ್ನ ಶಾಂತಿಯುತ ಮಾರ್ಗಗಳ ಮೂಲಕ ಪರಿಹರಿಸಿಕೊಳ್ಳುವುದು. ಅಂದ್ರೆ ಅದು ಈಗಾಗಲೇ ಹೇಳಿದಂತೆ ಅಂತಾರಾಷ್ಟ್ರೀಯ ವಿವಾದಗಳು ಅಂದಾಗ ಒಂದು ದೇಶಗಳ ನಡುವೆ ನಡೆಯುವಂತಹ ಯುದ್ಧಗಳ ಸಂಬಂಧಪಟ್ಟದ್ದು. ಇದನ್ನೆಲ್ಲ ಒಂದು ಶಾಂತಿಯುತವಾಗಿ ಒಂದು ಮಾತುಕತೆಗಳ ಮೂಲಕ ಏನು ಪಾಲಿಟಿಷಿಯನ್ಸ್ ಇರ್ತಾರೆ ಸೆಂಟ್ರಲ್ ಅಲ್ಲಿ, ಅವರೆಲ್ಲ ಒಂದು ಮಾತಾಡಿಕೊಂಡು ಅದನ್ನ ಬಗೆಹರಿಸಿಕೊಳ್ಬೇಕು ಎನ್ನುವಂಥದ್ದು ಕೂಡ ಉದಾರವಾದಿ ತತ್ವದ ಅಂಡರಲ್ಲಿ ಬರುವಂತಹದ್ದು. ಕೊನೆಯದಾಗಿ, ಸಂವಿಧಾನದ 42ನೇ ತಿದ್ದುಪಡಿ ಹೊಸ ಕೆಲವು ತತ್ವಗಳನ್ನ ಕೂಡ ಸೇರಿಸಿದರಂತೆ. ಇದರ ಪ್ರಕಾರ ಬಡವರಿಗೆ ಉಚಿತ ಕಾನೂನಿನ ನೆರವು ಕೊಡಬೇಕು. ಮತ್ತೆ 43ನೇ ವಿಧಿಯು ಕೈಗಾರಿಕಾ ಮತ್ತೆ ಇತರ ಉದ್ಯಮಗಳಲ್ಲಿ ಕಾರ್ಮಿಕರಿಗೆ ಭಾಗವಹಿಸಲು ಅವಕಾಶವನ್ನು ಕೊಡ್ಬೇಕಂತೆ. ಹಾಗೇನೆ 48ನೇ ವಿಧಿ ಪರಿಸರ ಸಂರಕ್ಷಣೆ ಮತ್ತೆ ವನ್ಯಜೀವಿ ಮತ್ತೆ ಅರಣ್ಯಗಳ ರಕ್ಷಣೆ ಮಾಡಬೇಕು ಎನ್ನುವಂಥದ್ದು ಕೂಡ ಇದಿಷ್ಟು ಮತ್ತೆ ಸಂವಿಧಾನ ತಿದ್ದುಪಡಿಯಾಗಿ ಕೆಲವೊಂದು ಹೊಸ ನಿರ್ದೇಶಕ ತತ್ವಗಳು ಕೂಡ ಆಡ್ ಆಗಿರುತ್ತೆ ಇದಕ್ಕೆ. ಅದನ್ನ ನೀವು ಬರಿಬೇಕು. ಅಂದ್ರೆ ಒಂದು, ಬಡವರಿಗೆ ಉಚಿತ ಕಾನೂನು ಕೊಡುವುದು, ಹಾಗೇನೆ ಕೈಗಾರಿಕಾ ಮತ್ತೆ ಉದ್ಯಮಗಳಲ್ಲಿ ಕಾರ್ಮಿಕರಿಗೆ ಭಾಗವಹಿಸಲು ಅವಕಾಶ ಕೊಡುವುದು, ಮತ್ತೆ ಮೇನ್ ಆಗಿ ಪರಿಸರ ಸಂರಕ್ಷಣೆ, ಹಾಗೇನೆ ವನ್ಯಜೀವಿಗಳು ಮತ್ತೆ ಅರಣ್ಯಗಳ ರಕ್ಷಣೆ ಮಾಡುವುದು ಕೂಡ ಹೊಸದಾಗಿ ಆಡ್ ಆಗಿರುವಂತದ್ದು. ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಪಾಯಿಂಟ್ ಕೂಡ. ಇದಿಷ್ಟು ಕೂಡ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಅದರ ಫುಲ್ ಕಂಪ್ಲೀಟ್ ಆದ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ಅದರಲ್ಲಿ ನೀವು ಮೊದಲಿಗೆ ಏನ್ ಬರಿಬೇಕು, ರಾಜನೀತಿ ನಿರ್ದೇಶಕ ತತ್ವಗಳ ಯಾವುದು ಅಂತ ಬರಿಬೇಕು. ಸಮಾಜವಾದಿ, ಗಾಂಧಿವಾದಿ, ಉದಾರವಾದಿ. ಆಮೇಲೆ ಎಲ್ಲವನ್ನ ಮೇನ್ ಪಕ್ಷಗಳೇನಿದೆ ಅದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ, ಮತ್ತೆ ಆಮೇಲೆ ಅದರ ಪಾಯಿಂಟ್ ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಬೇಸ್ಡ್ ಆನ್ ಹೌ ಮಚ್ ಮಾರ್ಕ್ ದೇ ಹ್ಯಾವ್ ಆಸ್ಕ್ಡ್ ಅಂತಂದ್ರೆ ಎಷ್ಟು ಮಾರ್ಕ್ಸ್ ಗೆ ಆ ಕ್ವಶನ್ಸ್ ನ ಕೇಳಿರ್ತಾರೆ, ಆ ಒಂದು ಬೇಸ್ ಅಲ್ಲಿ ನೀವು ಆನ್ಸರ್ ನ ಡಿಟೇಲ್ ಆಗಿ ಬರಿಬೇಕಾಗತ್ತೆ ಸ್ನೇಹಿತರೆ. 5 ಮಾರ್ಕ್ ಇದ್ದ ಕ್ವಶನ್ ಗೆ 10 ಮಾರ್ಕ್ಸ್ ಆನ್ಸರ್ ಬರ್ಕೊಂಡ್ರೆ ಆಮೇಲೆ ಉಳಿದ ಕ್ವಶನ್ ಗಳನ್ನೆಲ್ಲ ಬರೀಲಿಕ್ಕೆ ನಿಮ್ಗೆ ಸಮಯ ಇರುವುದಿಲ್ಲ. ಹಾಗಾಗಿ ಸಮಯವನ್ನ ಆದಷ್ಟು ಮ್ಯಾನೇಜ್ ಮಾಡಿಕೊಂಡು ಎಕ್ಸಾಮ್ ಅನ್ನ ಬರಿಬೇಕಾಗುತ್ತೆ. ಇನ್ನು ಇದರಲ್ಲಿ ಕೊನೆಯದಾಗಿ ನೋಡುದಾದ್ರೆ, ಇನ್ನು ರಾಜನೀತಿ ನಿರ್ದೇಶಕಗಳ ಲಕ್ಷಣಗಳು ಕೂಡ ಕೇಳ್ತಾರೆ, ಕಂಬೈನ್ ಆಗಿ ಕೂಡ ಕ್ವಶನ್ಸ್ ಕೇಳ್ಬಹುದು. ಹಾಗಾಗಿ ಇದೊಂದು ಟಾಪಿಕ್ ಒಂದು 3 ಪಾಯಿಂಟ್ ಇದೆ, ನಾನು ಇದ್ರಲ್ಲ ಇದನ್ನ ಕವರ್ ಮಾಡ್ಬಿಡ್ತೀನಿ. ಸಪರೇಟ್ ಆಗಿ ಇದನ್ನು ಕ್ಲಾಸ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಖಂಡಿತ ಇದೊಂದು ಎಕ್ಸಾಮಿಗೆ ಬರುವಂತಹ ವಿಷಯವಾದ್ರಿಂದ ಈ ಕ್ಲಾಸ್ ನೀವು ತಗೊಳ್ತಾ ಇದ್ದೇನೆ. ಈಗ ರಾಜನೀತಿ ನಿರ್ದೇಶಕಗಳ ಲಕ್ಷಣಗಳನ್ನ ನೋಡುದಾದ್ರೆ, ಒಂದು, ಈ ತತ್ವಗಳು ಎಲ್ಲಾ ಸರ್ಕಾರಗಳಿಗೂ ಮತ್ತೆ ಸರ್ಕಾರಗಳ ಎಲ್ಲ ಸಂಸ್ಥೆಗಳಿಗೂ ಮೂಲಭೂತವಾದ ನಿರ್ದೇಶನಗಳು ಮತ್ತೆ ಅವುಗಳನ್ನ ರಾಷ್ಟ್ರದ ಆಡಳಿತದಲ್ಲಿ ಅನುಸರಿಸಬೇಕು. ಅಂದ್ರೆ ನೀತಿ ನಿರೂಪಣೆಯಲ್ಲಿ ಅವರನ್ನು ಗಮನವಿಟ್ಟು ರಚಿಸಬೇಕು ಎಂದು ಆಗಿದೆ. ಅಂದ್ರೆ ಈ ಎಲ್ಲ ತತ್ವಗಳೇನಿದೆ, ರಾಜನೀತಿ ನಿರ್ದೇಶಕ ತತ್ವಗಳು ಈಗಾಗಲೇ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನಲ್ವಾ, ಇದೆಲ್ಲ ಮತ್ತೆ ಸರ್ಕಾರಗಳಿಗೆ, ಸಂಸ್ಥೆಗಳಿಗೆ ಎಲ್ಲರಿಗೂ ಕೂಡ ಇರಬೇಕು. ಮತ್ತೆ ಅವರಿಗೊಂದು ಮಾರ್ಗದರ್ಶಿ ಸೂಚಕವಾಗಿ ಇದು ಇರಬೇಕು ಎನ್ನುವಂಥದ್ದು. ಮತ್ತೆ ಎಲ್ಲ ರಾಷ್ಟ್ರಗಳ ಆಡಳಿತದಲ್ಲಿ ಇಂತಹ ಒಂದು ವ್ಯಾಲ್ಯೂಗಳನ್ನ, ಈ ತತ್ವಗಳು ಕೊಟ್ಟಿರುವಂತಹ ಏನ್ ಪಾಯಿಂಟ್ಸ್ ಇದೆ, ಅದು ಒಳ್ಳೆಯ ವ್ಯಾಲ್ಯೂಗಳನ್ನ ಕೊಡುತ್ತೆ ಒಂದು ಆಡಳಿತಕ್ಕೆ. ಅಂತಹವನ್ನ ನಾವು ಸರ್ಕಾರಗಳು ಅವರ ಆಡಳಿತದಲ್ಲಿ ಅನುಸರಿಸಬೇಕು ಎನ್ನುವಂಥದ್ದು ಮೊದಲನೆಯ ಲಕ್ಷಣವಾಗಿರ್ತದೆ. ಅರ್ಥ ಆಯ್ತಲ್ವಾ ನಿಮ್ಗೆ? ಅಂದ್ರೆ ಈ ರಾಜನೀತಿ ನಿರ್ದೇಶಕ ತತ್ವಗಳು ಏನಿದೆ, ಇದನ್ನ ಎಲ್ಲ ಸರ್ಕಾರಗಳಿಗೂ
ಎಲ್ಲ ಸರ್ಕಾರೇತರ ಸಂಸ್ಥೆಗಳೇನಿದೆ ಎಲ್ಲರಿಗೂ ಕೂಡ ಇದು ಒಂದೇ ಆಗಿರುತ್ತೆ. ಮತ್ತೆ ಎಲ್ಲರೂ ಕೂಡ ಗ್ರಾಮ ಪಂಚಾಯತಿಗೂ ಕೂಡ ಇದು ಇನ್ಕ್ಲೂಡ್ ಆಗಿರುತ್ತೆ. ಅವರು ಕೂಡ ಇದನ್ನ ಒಪ್ಕೊಳ್ಬೇಕು, ಇದೇ ತರ ಆಡಳಿತವನ್ನ ಮಾಡಬೇಕು ಅನ್ನೋದನ್ನ ಒಂದು ಮೊದಲನೆಯ ಲಕ್ಷಣ ಆಗಿರುತ್ತೆ. ಅದನ್ನ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಷ್ಟೇ. ಇನ್ನು ಎರಡನೆಯದು, ಸಂವಿಧಾನದ ಪ್ರಸ್ತಾವನೆಯಲ್ಲಿ ವ್ಯಕ್ತವಾಗಿರುವ ತತ್ವಗಳು ಮೂಲಭೂತವಾದ್ದು. ಅವುಗಳನ್ನು ಈಡೇರಿಸಲು ಈ ತತ್ವಗಳನ್ನೆಲ್ಲ ಜಾರಿಗೆ ತರಬೇಕು. ಅಂದ್ರೆ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇರುವಂತಹ ಈ ರಾಜನೀತಿ ನಿರ್ದೇಶಕ ತತ್ವಗಳು ಮೂಲಭೂತ ಮತ್ತೆ ಇದೆಲ್ಲವೂ ಕೂಡ ಜಾರಿಗೆ ಬರಲೇಬೇಕು ಅನ್ನೋದು ಸಂವಿಧಾನ ಕೂಡ ಹೇಳ್ತದೆ. ಅಂದರೆ ಬಹಳ ಮಹತ್ತರವಾದ ಧ್ಯೇಯವಾದ ಆರ್ಥಿಕ, ಸಾಮಾಜಿಕ, ರಾಜಕೀಯ ಸಮಾನತೆಯನ್ನು ತರುವುದೇ ಈ ಮುಖ್ಯ ಉದ್ದೇಶ ಆಗುತ್ತೆ ತತ್ವಗಳದ್ದು. ನಮ್ಗೆ ಈಗಾಗಲೇ ಓದ್ಕೊಂಡಿದೀವಲ್ವಾ ನಾವು ತತ್ವಗಳನ್ನ, ಅದ್ರಲ್ಲೆಲ್ಲ ನಮ್ಗೆ ಅರ್ಥ ಆಗಿರುತ್ತೆ. ಇದರಲ್ಲಿ ಸಾಮಾಜಿಕವಾಗಿ, ರಾಜಕೀಯವಾಗಿ ಸಮಾನತೆ ತರುವುದೇ ಇದ್ರದ್ದೊಂದು ಮುಖ್ಯ ಉದ್ದೇಶವಾಗಿರುತ್ತಲ್ಲ, ಅದು ನಮ್ಗೆ ಅರ್ಥ ಆಗಿದೆ ಈಗಾಗಲೇ. ಸೊ ಅದು ಕೂಡ ಇದರಲ್ಲಿ ಒಂದು ಲಕ್ಷಣ ಆಗಿರುತ್ತೆ. ಇನ್ನು ಅಲ್ಲದೆ ಸ್ವಾತಂತ್ರ್ಯ, ಸಮಾನತೆ ಮತ್ತೆ ಭ್ರಾತೃತ್ವವನ್ನು ಕೂಡ ಎತ್ತಿ ಹಿಡಿದಿದೆ. ಅಂದ್ರೆ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ಇರಬೇಕು, ಸಮಾನತೆಯಿಂದ ಬದುಕಬೇಕು, ಮತ್ತೆ ಭ್ರಾತೃತ್ವ, ಸೋದರತೆಯ ಭಾವನೆಯಿಂದ ಎಲ್ಲರೂ ಬದುಕಬೇಕು ಎನ್ನುವುದನ್ನ ಎಲ್ಲ ತತ್ವಗಳು ಕೂಡ ಹೇಳ್ತವೆ. ಇದು ಕೂಡ ಒಂದು ಪಾಯಿಂಟ್ಸ್ ಆಗಿರುತ್ತೆ. ನೀವು ಇದನ್ನ ಪಾಯಿಂಟ್ ವೈಸ್ ಆಗಿ ಬರೀರಿ ಸ್ನೇಹಿತರೆ. ಈಗಾಗಲೇ ನಾನು ಹೇಳಿದಂತೆ ಸರ್ಕಾರೇತರ ಸಂಸ್ಥೆಗಳು ಇದನ್ನ ಅನುಸರಿಸಬೇಕು, ಆಡಳಿತದಲ್ಲಿ ಕೂಡ ಅನುಸರಿಸಬೇಕು, ಮತ್ತೆ ಇದು ಮೂಲಭೂತವಾದದ್ದು, ಮತ್ತೆ ಎಲ್ಲ ತತ್ವಗಳನ್ನ ತರಬೇಕು ಅಂತ ಸಂವಿಧಾನವೇ ಜಾರಿಯಲ್ಲಿ ಹೇಳಿದೆ. ಮತ್ತೆ ಇದ್ರದ್ದು ಆರ್ಥಿಕ, ಸಾಮಾಜಿಕ, ರಾಜಕೀಯ ಸಮಾನತೆಯನ್ನು ತರುವುದು ಈ ತತ್ವಗಳ ಮುಖ್ಯ ಉದ್ದೇಶ. ಹಾಗೇನೆ ಸ್ವತಂತ್ರ ಮತ್ತೆ ಸಮಾನತೆ, ಭ್ರಾತೃತ್ವವನ್ನು ಎತ್ತಿ ಹಿಡಿಯುವುದು ಕೂಡ ಈ ಒಂದು ರಾಜನೀತಿ ನಿರ್ದೇಶಕ ತತ್ವಗಳ ಒಂದು ಲಕ್ಷಣವಾಗಿರ್ತದೆ. ಹೀಗೆ ಪಾಯಿಂಟ್ ವೈಸ್ ಆಗಿ ಬರೀರಿ. ಇಲ್ಲಿ ಪ್ಯಾರಾಗ್ರಾಫ್ ವೈಸ್ ಕೊಟ್ಟಿದ್ದಾರೆ, ನೀವು ಅದನ್ನ ಸ್ವಲ್ಪ ಪಾಯಿಂಟ್ ವೈಸ್ ಆಗಿ ಬರೆದಾಗ ನಿಮಗೆ ಮಾರ್ಕ್ಸ್ ಚೆನ್ನಾಗಿ ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಒಟ್ಟಿನಲ್ಲಿ ರಾಜ್ಯದ ಕಲ್ಯಾಣವನ್ನ ಸ್ಥಾಪಿಸುವುದು ಈ ತತ್ವಗಳ ಮುಖ್ಯ ಗುರಿ ಎನ್ನುವುದು ಒಂದು ಕೂಡ ಲಕ್ಷಣ ಆಗಿರ್ತದೆ. ಹೀಗೆ ಬರಿಬೇಕು. ಇನ್ನು ಮೂರನೆಯ ಲಕ್ಷಣವನ್ನ, ಅಂದ್ರೆ ಇದು 3 ಲಕ್ಷಣ ಅಂತ ಹೇಳಲ್ಲ, ನೀವು ಇಲ್ಲಿ ಪಾಯಿಂಟ್ ವೈಸ್ ಆಗಿ ಬರೆದಾಗ ತುಂಬಾ ಲಕ್ಷಣಗಳು ಸಿಗುತ್ತೆ. ಮೂರನೆಯ ಒಂದು ಪಾಯಿಂಟ್ ನಾನೀಗ ಹೇಳೋದಾದ್ರೆ, ಈ ನಿರ್ದೇಶಕ ತತ್ವಗಳನ್ನ ಸರ್ಕಾರಗಳು ಕಡ್ಡಾಯವಾಗಿ ಪಾಲಿಸಬೇಕೆಂಬ ನಿಬಂಧನೆ ಇಲ್ಲ. ಒಂದು ವೇಳೆ ಸರ್ಕಾರವು ತನ್ನ ಕಾರ್ಯಾಚರಣೆಯಲ್ಲಿ ಇವುಗಳನ್ನು ಪಾಲಿಸದಿದ್ದರೆ ಯಾವ ಪ್ರಜೆಯು ಸರ್ಕಾರದ ವಿರುದ್ಧ ನ್ಯಾಯಾಲಯಕ್ಕೆ ಹೋಗುವ ಹಾಗೆ ಇಲ್ಲ. ಅಂದ್ರೆ ಇದನ್ನ ಸರ್ಕಾರಗಳು ಪಾಲಿಸಬೇಕು, ಸಂವಿಧಾನದಲ್ಲಿ ಇದೆ, ಹಾಗೆ ಪಾಲಿಸಲೇಬೇಕು ಎನ್ನುವಂಥದ್ದು ಯಾವುದೇ ರೂಲ್ಸ್ ಇಲ್ಲ. ಸಂವಿಧಾನ ಹೇಳಿದೆ, ಇದನ್ನು ಅನುಸರಿಸಿಕೊಂಡು ಹೋದಾಗ ಭ್ರಾತೃತ್ವ ಭಾವನೆ, ಸಮಾನತೆ ಎಲ್ಲರಿಗೂ ಸಿಗಲು ಸಾಧ್ಯ ಎನ್ನುವುದನ್ನಷ್ಟೇ ಹೇಳಿರ್ತಾರೆ ಹೊರತು ಇದನ್ನ ಪಾಲಿಸಲೇಬೇಕು ಎನ್ನುವಂತಹ ಯಾವುದೇ ನಿಬಂಧನೆ ಯಾವ ಸರ್ಕಾರಗಳಿಗೂ ಇಲ್ಲ. ಒಂದ್ ವೇಳೆ ಈ ತರ ತತ್ವಗಳನ್ನ ಪಾಲಿಸದೇ ಇದ್ದಲ್ಲಿ ಕೂಡ ಯಾವ ಪ್ರಜೆಯು ಕೂಡ ಹೋಗಿ ಕಂಪ್ಲೇಂಟ್ ಮಾಡುವಂತಹ ಅಧಿಕಾರ ಕೂಡ ಇರುವುದಿಲ್ಲ, ನ್ಯಾಯಾಲಯದ ಮೊರೆ ಹೋಗಲು ಕೂಡ ಆಗುವುದಿಲ್ಲ. ಯಾಕಂದ್ರೆ ಅದು ಪಾಲಿಸಲೇಬೇಕೆಂಬ ಯಾವುದೇ ಕಡ್ಡಾಯ ಇಲ್ಲದಿರುವಂತಹ ಕಾರಣದಿಂದಾಗಿ. ಇನ್ನು ಇವುಗಳು ಕಾರ್ಯಾಚರಣೆಯಲ್ಲಿ ತರದೆ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಗುಂಪಿಗೆ ತೊಂದರೆಯಾದಲ್ಲಿ ನ್ಯಾಯಾಲಯದ ರಕ್ಷಣೆ ಸಿಗುವವರೆಗೆ ಯಾವುದೇ ವಿವಾದಗಳಲ್ಲಿ ಈ ತತ್ವಗಳನ್ನು ಗಮನವಿಟ್ಟು ತೀರ್ಪು ನೀಡಬೇಕೆಂಬ ಕಡ್ಡಾಯ ಇರುವುದಿಲ್ಲ. ಅಂದ್ರೆ ಅದೇ ತರಹ ಯಾವುದೇ ವ್ಯಕ್ತಿಗೆ ಒಂದು ತೊಂದರೆ ಆಯಿತು ಅಥವಾ ಏನೋ ಒಂದು ಸಮಸ್ಯೆ ಆಯಿತು, ಹಾಗಂತ ಆ ವ್ಯಕ್ತಿ ಇದೇ ಒಂದು ಕಾನೂನಿದೆ, ನಮ್ಗೆ ಸಮಾಜವಾದಿ ತತ್ವಗಳಲ್ಲಿ ಹೇಳಿದ್ದಾರೆ ಅಥವಾ ಏನು ರಾಜನೀತಿ ನಿರ್ದೇಶಕರ ತತ್ವಗಳಲ್ಲಿ ಇದೆ, ಹೀಗೆ ಎಲ್ಲ ಬರ್ದಿದ್ದಾರೆ, ಈ ತರ ನಮ್ಗೆ ಅನ್ಯಾಯ ಆಗ್ಬಾರ್ದು ಅಂತ ನೀವು ಮಾಡಿದಿರಲ್ಲ ಅಂತ ಹೇಳಿ ಇದೊಂದು ಪುರಾವೆಯನ್ನ ತೋರಿಸಿಕೊಂಡು ಯಾವ ಪ್ರಜೆ ಕೂಡ ಹೋಗಿ ಅಲ್ಲಿ ಕೋರ್ಟ್ ಅಲ್ಲಿ ಹೋಗಿ ಹೇಳುವ ಹಾಗೆ ಇಲ್ಲ. ಅಂದ್ರೆ ಇದು ಮಾಡ್ಬೇಕು ಅನ್ನೋದು ಸಂವಿಧಾನದಲ್ಲಿ ಪ್ರತಿಪಾದಿಸ್ತವೆ. ಕೆಲವೊಂದು ತತ್ವಗಳನ್ನು ಸಂವಿಧಾನದಲ್ಲಿ ಆಡ್ ಮಾಡಿದ್ದಾರೆ ಅಷ್ಟೇ ಹೊರತು ಇದನ್ನ ಯಾವುದೇ ಸರ್ಕಾರವು ಖಂಡಿತವಾಗಿ ಪಾಲಿಸಲೇಬೇಕೆನ್ನುವಂತಹ ಒಂದು ಯಾವುದೇ ನಿಬಂಧನೆಗಳಿಲ್ಲ ಎನ್ನುವಂಥದ್ದು ಕೂಡ ಒಂದು ಲಕ್ಷಣಗಳಾಗಿರುತ್ತೆ. ಇದಿಷ್ಟು ಕೂಡ ರಾಜನೀತಿ ನಿರ್ದೇಶಕದ ತತ್ವಗಳ ಲಕ್ಷಣಗಳಾಗಿರುತ್ತೆ ಸ್ನೇಹಿತರೆ. ಸೊ ರಾಜನೀತಿ ನಿರ್ದೇಶಕದ ತತ್ವಗಳು ಫಸ್ಟ್ ನೀವು ಬರ್ತು ನಂತರ ಲಕ್ಷಣಗಳನ್ನ ಬರೀರಿ. ಎಕ್ಸಾಮ್ ಅಲ್ಲಿ ಹೇಗೆ ಕೇಳಿದ್ರೆ ಆ ತರ ಬರಿಬೇಕು. ನೀವು ಲಕ್ಷಣ ಕೇಳಿದ್ರೆ ಮಾತ್ರ ಬರೀರಿ, ಕೇಳದೇ ಇದ್ದಲ್ಲಿ ಸಹ ನೀವು ನಿಮ್ಗೆ ಆನ್ಸರ್ ಸ್ವಲ್ಪ ಕಡಿಮೆ ಬರ್ದಿದ್ದೀನಿ ಅನ್ಸಿದ್ರೆ ಲಾಸ್ಟಿಗೆ ಕೊನೆಯಲ್ಲಿ ತತ್ವಗಳನ್ನು ಕೂಡ ಸೇರಿಸಬಹುದು. ಯಾಕಂದ್ರೆ ಇದು ವಿದಿನ್ ಟಾಪಿಕ್ ವಿಷಯ ಆಗಿರೋದ್ರಿಂದ ನೀವು ಕೂಡ ಬರೆದ್ರು ಬರೀಬಹುದು. ಇದು ಕೂಡ ನಿಮ್ಗೆ ಮಾರ್ಕ್ಸ್ ತೆಗಿಲಿಕ್ಕೆ ಒಂದು ಸಣ್ಣ ಟಿಪ್ ಅಥವಾ ಹೆಲ್ಪ್ ಆಗಬಹುದು ಅಂತ ನಾನಿಲ್ಲಿ ಹೇಳ್ತೇನೆ. ಸೊ ಇದಿಷ್ಟು ಕೂಡ ಇವತ್ತಿನ ಕ್ಲಾಸ್ ಆಗಿರುತ್ತೆ. ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೇನೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ಚಾನೆಲ್ನ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.